55 ಜನ ಶಿಕ್ಷಕರನ್ನು ಕರೆದು ಇವತ್ತು ನಿವೃತ್ತಿ ಹೊಂದಿದ್ರು ಸುಧಾ ಅವ್ರನ್ನ ಕರೆದು ಸನ್ಮಾನ ಮಾಡ್ತಾ ಇದ್ದಾರೆ. ಆ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಹೆಚ್ಚಿನ ರೀತಿಯಲ್ಲಿ ಅವ್ರು ಹೇಳ್ತಾರೆ, ಮಾತನಾಡ ಹೇಳ್ದಂಗೆ ಚೇರು ಖಾಲಿ ಬಿಡದ ರೀತಿಯಲ್ಲಿ ಇವತ್ತು ಎಲ್ಲರೂ ಒಗ್ಗಟ್ಟಾಗಿ ಒಂದು ಕಡೆ ಸೇರ್ಲಿಕ್ಕೆ ಅವಕಾಶ ಮಾಡಿದ್ದಾರೆ. ನೀವೆಲ್ಲರೂ ನೋಡ್ಲಿಕ್ಕೂ ನಮಗೂ ಅವಕಾಶ ಸಿಕ್ತು, ಮಹೇಶ್ ಅವರು ನೋಡ್ಲಿಕ್ಕೂ ನಮಗೂ ಅವಕಾಶ ಸಿಕ್ತು ಈ ಸಭೆಯಿಂದ. ಹೀಗಾಗಿ ನಿಮ್ಮೆಲ್ಲರಿಗೆ ಇಂಥ ಕಾರ್ಯಕ್ರಮಗಳನ್ನ ಇಂಥ ಒಂದು ಆಯೋಜನೆ ಮಾಡೋಕ್ಕೆ ನಮ್ಮ ಸಹಕಾರ ಯಾವಾಗಲೂ ಇರ್ತದೆ. ಈಗ ನಮ್ಮ ಪುಷ್ಪಗಳ ಮಧ್ಯೆ ಹೇಳ್ತಾರೆ, ಸಾವಿತ್ರಿಬಾಯಿ ಫುಲೆ ಅವರಿಗೆ ಅವಮಾನ ಅಪಮಾನ ಎಲ್ಲ ಆಯ್ತು. ಆದ್ರೂ ಸುಧಾ 194 ವರ್ಷ ಆದ್ರೂ ಸುಧಾ ಅವರ ಜನ್ಮದಿನವನ್ನು ಇವತ್ತು ಆಚರಣೆ ಮಾಡಿದ್ರು. ಎಲ್ಲಿ ಎಲ್ಲಾ ಕಡೆಗಳು, ಜಿಲ್ಲೆಯಲ್ಲಿ ತಾಲೂಕು ಕಡೆಗಳಲ್ಲಿ ಆಚರಣೆ ಮಾಡಿದ್ದಾರೆ. ಹಂಗೆ ಅವ್ರ ಹೆಸರು ಉಳಿಯುವಂತ ಕೆಲಸವನ್ನ ಆ ದಿನ ಅವತ್ತು ಅವಮಾನ ಅಪಮಾನ ಸಹಿಸಿ ಮಾಡಿರೋದ್ರಿಂದ ಅವ್ರ ಹೆಸರನ್ನು ನೆನೀತಾ ಇದೀವಿ. ಹಾಗೆ ದಯಮಾಡಿ ಅವಮಾನ ಅಪಮಾನ ಆಯ್ತದೆ, ನಾವು ಹಿಂದೆ ಹೋಗ್ಬೇಕು ಅನ್ನೋದು ನಿಮ್ಮ ಮುಂದೆ ಇರುವಂತಹ ನಮ್ಮ ಯುವ ಪೀಳಿಗೆಗೆ ನೀವು ಇರುವಂತ ತಾಯಿಯೇ ಮೊದಲ ಗುರು. ಹಾಗಾಗಿ ನೀವೆಲ್ಲರೂ ನಿಮ್ಮ ಮಕ್ಕಳಿಗೆ ಯಾವುದೇ ಅವಮಾನವನ್ನು ಸಹಿಸಿದ್ರೆ ಮುಂದೆ ಒಂದು ದಿವಸ ಸನ್ಮಾನ ಸಿಕ್ಕೇ ಸಿಗ್ತದೆ. ನಿಜವಾಗ್ಲೂ ನಾನು ಸುಧಾ ಎಲ್ಲ ತರ ಅವಮಾನ ಅಪಮಾನ ಎಲ್ಲನೂ ಮಾಡ್ಕೊಂಡು ಈ ಮಟ್ಟಕ್ಕೆ ಬಂದೆ. ನಿಜವಾಗ್ಲೂ ನಾನು ಒಬ್ಬ ಬಡ ರೈತರ ಮಗ, ನಮ್ಮ ತಂದೆ ವಿದ್ಯಾವಂತರು. ಆಗ ಸುಧಾ ನಾನು ಏನಾರು ಒಂದು ಗುರಿ ಇಟ್ಕೊಂಡು ನಾನು ಮಾಡಲೇಬೇಕು, ಸಾಧನೆ ಮಾಡಲೇಬೇಕು, ಸಾರ್ವಜನಿಕವಾಗಿ ಕೆಲಸ ಮಾಡಬೇಕು ಅಂತ ಬಂದ. ನಾನು ಹಣ ಮಾಡಬೇಕು, ಆಸ್ತಿ ಮಾಡಬೇಕು, ನಿನ್ನ ಸೈಟ್ ತಗೋಬೇಕು, ಮನೆ ನಮ್ಗೆ ಇರೋದು ಸ್ವಂತ ಮನೆ ಸುತ್ತ ಇಲ್ಲ. ನಾನು ಮೊದಲನೇದಾಗಿ ನಾನು ಈ ಸಾಮಾಜಿಕ ಸೇವೆಗೆ ಬಂದಾಗ ನಾನು ಶಾಲೆಗೆ ಹೋಗ್ತಿದ್ದಾಗ ಬ್ಯಾಗ್ ಎಲ್ಲದೂ ಒಂಥರ ಇರ್ತಿತ್ತು. ನಾನು ಪ್ರಥಮವಾಗಿ ನನ್ನ ಸಾಮಾಜಿಕ ಸೇವೆಯಲ್ಲಿ ಪ್ರತಿಯೊಬ್ಬ ಮಕ್ಕಳ ಸುತ್ತ ಒಂದೇ ಸಮಾನ ರೀತಿಯಲ್ಲಿ ಇರಬೇಕು ಅಂತೇಳಿ ಸರ್ಕಾರದಿಂದ ಒಂದು ಏನು ವಸ್ತ್ರ ಯೂನಿಫಾರ್ಮ್ ಕೊಡ್ತೇವೆ. ನಾನು ಎಲ್ಲಾ ಶಾಲಾ ಮಕ್ಕಳಿಗೆ, ನಮ್ಮ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಎಲ್ಲಾ ಮಕ್ಕಳಿಗೆ ಒಂದೇ ಸಮಾನತೆ ಕಲ್ಪಬೇಕು ಅಂತೇಳಿ ಎಲ್ಲಾ ಶಾಲಾ ಮಕ್ಕಳಿಗೆ ಶಾಲಾ ಬ್ಯಾಗ್ಗಳನ್ನ ಕೊಡೋದ್ರ ಮುಖಾಂತರ ಒಂದು ಸಾಮಾಜಿಕ ಕಾರ್ಯಕ್ಕೆ ಬಂದೆ. ನಿಜವಾಗ್ಲೂ ನನಗೆ ಮಕ್ಕಳ ಒಂದು ಆಶೀರ್ವಾದ, ನಮ್ಮ ಎಲ್ಲ ತಾಯಿಗಳ ಆಶೀರ್ವಾದದಿಂದ ಇವತ್ತು ಈ ಮಟ್ಟಿಗೆ ಬೆಳೆಯಲಿಕ್ಕೆ ಸಾಧ್ಯ. ಹೀಗಾಗಿ ನಾವು ಒಂದು ಚಿಂತನೆ ಮಾಡಬೇಕು. ನಾವು ಎಷ್ಟು ಸಂಪಾದನೆ ಮಾಡೋದಕ್ಕಿಂತ ನಾನು ಸಂಪಾದನೆ ಮಾಡಿದ ಹಣದಲ್ಲಿ ಒಂದಿಷ್ಟಾರು ಸಾಮಾಜಿಕ ಸೇವೆ ಮಾಡಬೇಕು, ಬಡವರ ಬಗ್ಗೆ ಸೇವೆ ಮಾಡಬೇಕು ಅನ್ನೋದನ್ನು ದೃಷ್ಟಿ ಇಟ್ಕೊಂಡು ಬರಬೇಕು. ಇವತ್ತು ನಾನು ಏನೋ ಮಾಡ್ತೀನಿ ಅಂತ ಬಂದ್ರೆ ಯಾವುದು ಸಕ್ಸಸ್ ಆಗಲ್ಲ. ಹಂಗಾಗಿ ದಯಮಾಡಿ ಸಾವಿತ್ರಿಬಾಯಿ ಫುಲೆ ಅವರ ಒಂದು ಜನ್ಮದಿನವನ್ನು ಇವತ್ತು ಅಚ್ಚುಕಟ್ಟಾಗಿ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ನಮ್ಮ ಮಹೇಶನವರ ಅಧ್ಯಕ್ಷತೆಯಲ್ಲಿ ಇವತ್ತು ಆಚರಿಸ್ತೇವೆ. ಎಲ್ಲರಿಗೂ ನಮ್ಮ ಸಾವಿತ್ರಿಬಾಯಿ ಫುಲೆ ಅವರ ಜನ್ಮದಿನದ ಶುಭಾಶಯಗಳನ್ನು ಹೇಳ್ತಾ, ಯಾರೂ ಅನ್ಯತೆ ಭಾವಿಸಬೇಡಿ. ನಿಮ್ಮೆಲ್ಲರ ಸಹಕಾರದಿಂದ ಇವತ್ತು ನನಗೆ ಆನ್ಸೋತ್ಲು ಗ್ರಾಮದಲ್ಲಿ ನಮ್ಮ ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯರು ನಿನ್ನೆ ಒಂದು ನೇಣಿಗೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಹಾಗಾಗಿ ನಾನು ಹೋಗ್ಲೇಬೇಕಾದ ಕಾರಣ ನಿಮ್ಮೆಲ್ಲರ ಅಪ್ಪಣೆ ಮೇರೆಗೆ ಹಾಗೂ ಮಹೇಶನ್ ಅವರ ಅಪ್ಪಣೆ ಮೇರೆಗೆ ನಾನು ಹೋಗ್ತಾ ಇದ್ದೀನಿ. ಯಾರು ಅನ್ಯತೆ ಭಾವಿಸ್ಬೇಡಿ. ನಾನು ನಿಜವಾಗ್ಲೂ 1 ಗಂಟೆ 2 ಗಂಟೆ ಇಲ್ಲೇ ಕುಂತು ನಿಮ್ಮೆಲ್ಲರ ಒಂದು ಏನು ನಿಮ್ಮೆಲ್ಲ ಒಂದು ಭಾಷಣವನ್ನು ಕೇಳಬೇಕು ಅಂತ ಮನಸ್ಸಿತ್ತು. ನಿಮ್ಮನ್ನು ತಿಳಿಯೋದು ಕಲಿಯೋದು ಸುಮಾರಿದೆ. ಹಂಗಾಗಿ ನಾನು ಇರಬೇಕು ಅಂತ ಆಸೆ ಇತ್ತು. ದಯಮಾಡಿ ಯಾರು ಅನ್ಯತೆ ವಹಿಸಬೇಡಿ. ನೀವು ಎಲ್ಲರ ಸಹಕಾರ, ನನ್ನ ಸೋದರ ಸುತ್ತ ಎಷ್ಟೊಂದು ಪ್ರೀತಿಯಿಂದ ಕರೆದಿ ನೀವು ಒಂದು ಗೌರವ ಕೊಟ್ಟಿದ್ದೀರಿ, ನಮ್ಮ ಸಭೆಯಲ್ಲಿ ಒಂದು ಅವಕಾಶ ಕೊಟ್ಟಿದ್ದೀರಿ ಮಾತಾಡಲಿಕ್ಕೆ. ನಿಮ್ಮೆಲ್ಲರ ಪಾದಗಳಿಗೆ ನಮಸ್ಕರಿಸ್ತಾ, ಹಾಗೆ ವೇದಿಕೆ ಇರುವಂಥ ಎಲ್ಲ ದೊಡ್ಡರ ಪಾದಗಳಿಗೆ ನಮಸ್ಕರಿಸ್ತೇನೆ. ನಿಮ್ಮ ಆಶೀರ್ವಾದ ಸಹಕಾರ ನನ್ನಲ್ಲಿರಲಿ, ನಿಮ್ಮ ಜೊತೆ ನಾನು ಇರ್ತೀನಿ ಅಂತ ಹೇಳ್ತಾ ನನಗೆ ನಿಮ್ಮ ಅಪ್ಪಣೆ ಕೊಟ್ಟರೆ ನಾನು ಈ ವೇದಿಕೆಯಿಂದ ಹೊರಡ್ತೀನಿ. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು ಹೇಳಿ ನಾನು ಈ ವೇದಿಕೆಯಿಂದ ಓಡ್ತಾ ಇದ್ದೀನಿ. ದಯಮಾಡಿ ಅನ್ಯತೆ ವಹಿಸಬೇಡಿ. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಥ್ಯಾಂಕ್ ಯು.